ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ, ಬನ್ನಿ ಕರ್ಮ ರಿಟರ್ನ್ ಬಗ್ಗೆ ಕಾಫಿ ಕಪ್ ರೀಡಿಂಗ್ ಮಾಡಿ ಅಂತ ಹೇಳಿದ್ರಿ. ರಿಕ್ವೆಸ್ಟೆಡ್ ಕಾಫಿ ಕಪ್ ರೀಡಿಂಗ್ ಮಾಡುವ. ಸೊ ನೋಡುವ ಏನಿದೆ ಕರ್ಮ ರಿಟರ್ನ್ ನಲ್ಲಿ. ಇಲ್ಲಿ ಒಂದು ಊರ ನಾರಸಿಂಹರ ಒಂದು ಆಶೀರ್ವಾದ ಕಾಣಿಸ್ತಾ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ನಿಮ್ಮ ಶತ್ರುಗಳನ್ನ ಅವರು ನಿಗ್ರಹ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಬೆನ್ನು ಮೂಳೆ ಏನಿದೆ ಅದ್ರ ಕಡೆ, ಐ ಮೀನ್ ಗುಂಡಲಿನಿ ಇರಬಹುದು ಅಥವಾ ನಿಮ್ ಬೆನ್ನು ಮೂಳೆ ಇರಬಹುದು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಒಂದು ವಿಚಿತ್ರವಾದ ಕಾಳಿ ತರ ಇರುವಂತ ವ್ಯಕ್ತಿ ಕಾಣ್ತಿದ್ದಾರೆ. ಆದ್ರೆ ಅದು ಕಾಳಿ ಅಲ್ಲ, ಯಾವುದೋ ಒಂದು ಗಂಡು ದೇವ್ರ ತರ ಕಾಣ್ತಾ ಇದೆ. ಕರ್ಮ ರಿಟರ್ನ್. ಓಕೆ, ಕರ್ಮ ರಿಟರ್ನ್ ಅಂದ್ರೆ ಇಲ್ಲಿ ಯಾರು, ಓಕೆ, ಪ್ರತ್ಯಂಗಿರ ದೇವಿ ತರ ಕೂಡ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಕರ್ಮ ಏನಿದೆ ಅಥವಾ ನಿಮ್ಗೆ ತೊಂದರೆ ಮಾಡಿದವ್ರ ಕರ್ಮ ಏನಿದೆ ಅದು ಭೂತದಲ್ಲಿ ಲೀನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಭೂತ ಕಾಲ ಇರಬಹುದು, ಭೂತ ಇರಬಹುದು. ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್ ಅಲ್ಲ, ಕೆಲವು ಟೈಮ್ ಬೇಕದು ಸರಿ ಹೋಗಕ್ಕೆ ಅನ್ನುವಂಥದ್ದು ಇದೆ. ಒಂದು ಸಿಂಹ ಕೂಡ ಕಾಣ್ತಿದೆ. ಯಾಕೆ ಅಂದ್ರೆ ಭೂತದಲ್ಲಿ ಲೀನ ಆಗತ್ತೆ ಅಥವಾ ಭೂತ ಕಾಲದಲ್ಲಿ ಲೀನ ಆಗತ್ತೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮ ಮೇಲೆ ಮಾಡಿರೋದೆಲ್ಲವೂ ಕೂಡ ವಾಮ ಪ್ರಯೋಗಗಳು, ವಾಮಚಾರದ ಪ್ರಯೋಗಗಳು, ನೆಗೆಟಿವಿಟಿ ಪ್ರಯೋಗಗಳು. ಈ ಪ್ರಯೋಗಗಳು ಮಾಡಿರೋದ್ರಿಂದನೇ ಏನಾಗತ್ತೆ ಅಂದ್ರೆ, ಈ ಪ್ರಯೋಗಗಳು ಆಗಿರೋದ್ರಿಂದಾನೇ ಅವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವನ್ನೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತ ಏನೋ ಒಂದು ಶಕ್ತಿ ಬರುತ್ತೆ, ದೈವಿ ಶಕ್ತಿ. ದೈವಿ ಶಕ್ತಿ ಬಂದು ಆ ಶಕ್ತಿನ, ಆ ದುಷ್ಟ ಶಕ್ತಿಗಳನ್ನ ಇಲ್ಲ ಆಗಿಸ್ತವೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಕರ್ಮ ರಿಟರ್ನ್ ಆಗತ್ತೆ. ಅದು ಆದಾಗ ಅದನ್ನ ನೋಡಕ್ಕೆ, ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಂಥದ್ದೊಂದು ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನ ಕೆಲವರು ಕರ್ಮ ಹೇಗಿದೆ ಅಂದ್ರೆ, ನೀರಲ್ಲಿರುವಂತ ವಿಚಿತ್ರ ಪ್ರಾಣಿ ಒಂದು, ಅವ್ರೇನೋ ನೀರಿನಲ್ಲಿ ಹೋದಾಗ ಆಟ ಆಡ್ಲಿಕ್ಕೋ ಸಮಥಿಂಗ್ ಏನೋ ಹೋದಾಗ ಅವ್ರನ್ನ ಆ ನೀರಿನ ಸೆಳೆತಕ್ಕೆ ಒಳಗಾಗಿ ಒಂದಷ್ಟು ಸಮಸ್ಯೆನ ಎದುರಿಸ್ತಾರೆ ಅನ್ನುವಂಥದ್ದು ಇದೆ. ಒಬ್ಬ ವ್ಯಕ್ತಿ ಇದನ್ನೇ, ವಿಚಿತ್ರವಾಗಿ ಇರುವಂತ ವ್ಯಕ್ತಿ, ಗುಂಗುರು ಕೂದಲಿನ ವ್ಯಕ್ತಿ ಇದ್ದಾರೆ. ನಂಗೆ ಇಲ್ಲಿ 1000 ಮುಖಗಳು ಕಾಣಿಸ್ತಾ ಇದೆ. ಎಷ್ಟು ಜನರದು ಅಂತ ಹೇಳಲಿಕ್ಕೆ ಕಷ್ಟ ಆಗತ್ತೆ. ಆ ತರ ವಿಚಿತ್ರವಾದಂತ ಮುಖಗಳು. ಜಾಸ್ತಿ ಜೆಂಟ್ಸ್ ಇದ್ದಾರೆ, 40% ಅಷ್ಟು ಲೇಡೀಸ್ ಇದ್ದಾರೆ. ಸೊ ನಿಮ್ಮ ಎನಿಮಿ ಲಿಸ್ಟ್ ಅಲ್ಲಿ ಅವ್ರು ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲಿ ಹೋದ್ರು ನಿಮ್ಮನ್ನ ಎಳ್ಕೊಂಡು ಹೋಗುವಂತ ಅಭ್ಯಾಸ ಇರೋರು ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಸಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ದೂರದ ಯಾವುದೋ ಒಂದು ದೇಶದಲ್ಲಿ ಅಥವಾ ಭಾರತ ಬಿಟ್ಟು ಸ್ವಲ್ಪ ದೂರದಲ್ಲಿ, ಭಾರತ ಹೀಗಿದ್ರೆ, ಸೊ ಇದು ಭಾರತ ಅಂದ್ರೆ ಇಲ್ಲಿ ಗುಜರಾತ್ ಎಲ್ಲ ಇದ್ದಿದ್ದೆ. ಆದ್ರೆ ಇಲ್ಲಿಂದ ಈ ಭಾಗಕ್ಕೆ ದೂರದಲ್ಲಿರುವಂತ ದೇಶದಿಂದ ಒಂದು ವ್ಯಕ್ತಿ, ಸೊ ಅದು ಈಗಾಗ್ಲೇ ನಮ್ಮ ನೆರೆ ರಾಷ್ಟ್ರ ಅಲ್ಲ, ಅದಕ್ಕಿಂತ ಸ್ವಲ್ಪ ದೂರದಲ್ಲಿರುವಂತ ವ್ಯಕ್ತಿ ಭಾರತನ ತನ್ನ ಮುಷ್ಟಿಗೆ ಎಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಅಂಥದ್ದೊಂದು ಪ್ರಯತ್ನನ, ದೊಡ್ಡ ಮಟ್ಟದಲ್ಲಿ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಅದು ಸಫಲ ಆಗುತ್ತೋ ಇಲ್ವೋ ಅನ್ನೋದು ಅದು ಕಾಲದಲ್ಲಿ ಗೊತ್ತಾಗತ್ತೆ. ಬಟ್ ಅದೇನು ಸಫಲ ಆಗೋ ಹಾಗೆ ಕಾಣೋದಿಲ್ಲ. ಯಾಕೆಂದ್ರೆ ಅದು ಅಷ್ಟೊಂದು ಸುಲಭ ಇಲ್ಲ. ಎಸ್, ಆ ತರ ಇದೆ. ಒಂದು ಯಾರೋ ಒಬ್ರು ಒಂದು ಕುಂಬಳಕಾಯಲ್ಲಿ ದೇವಿನ ಮಾಡಿ ಆರಾಧನೆ ಮಾಡ್ತಿದ್ದಾರೆ. ಅಂತ ತಪ್ಪನ್ನ ಮಾಡಬೇಡಿ, ಅದು ತಪ್ಪು. ಅದನ್ನ ಭಿನ್ನ ಮಾಡ್ಬಿಟ್ಟು ಅದನ್ನ ಕ್ಷಮಾಪಣೆ ಕೇಳ್ಬಿಟ್ಟು ಅದನ್ನ ರಿಮೂವ್ ಮಾಡ್ಕೊಂಬಿಡಿ ಅನ್ನುವಂಥದ್ದು ಇದೆ. ಪದೇ ಪದೇ ಒಂದು ಮಗುವಿನ ಎನರ್ಜಿ ಇಲ್ಲಿ ಬರ್ತಿದೆ. ಆ ಮಗು ಹೆಣ್ಮಗು ತರ ಇದೆ. ಒಂದ್ ರೀತಿ ವಿಚಿತ್ರವಾಗೂ ಇದೆ, ಒಂದ್ ರೀತಿ ಸುಂದರವಾಗೂ ಇದೆ. ಈ ತರದ್ದೇನೋ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಜೀವನದಲ್ಲಿ ನಿಮ್ಗೆ ಹೆಚ್ಚು ಗೊತ್ತಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಬೌದ್ಧದ
ಬುದ್ಧನ ಒಂದು ವಿಗ್ರಹ ನೋಡಿರ್ತೀವಲ್ಲ, ಸೊ ತಲೆ ಮೇಲೆ ಗಂಟು ಹಾಕಿ ಧ್ಯಾನಕ್ಕೆ ಕೂತಿರೋ ಅಂಥದ್ದು. ಈ ಥರ ಒಂದು ಲೇಡಿ ಬುದ್ಧನ ವಿಗ್ರಹ ಕೂಡ ಕಾಣಿಸ್ತಿದೆ. ಅದು ಏನು ಅಂತ ಗೊತ್ತಿಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ನೀವು ಆ ರೀತಿ ಒಂದು ಸಮಾಧಿ ಸ್ಥಿತಿನ ತಲುಪಬಹುದು ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹಾದಿ ಪ್ರಯಾಣದಲ್ಲಿ ಸಾಗ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಮಾರ್ಗದರ್ಶನ ಮಿಸ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಬಟ್ ನಥಿಂಗ್ ಟು ವರಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. 100 ಜನ 100 ತರ ಪ್ರಯೋಗ ಮಾಡ್ಲಿ, ಪರೀಕ್ಷೆ ಮಾಡ್ಲಿ, 100 ಜನ 100 ಸವಾಲು ನಿಮ್ಗೆ ಎದುರಿಸ್ಲಿ, ನೀವು ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ ಮೇಲೆ ನೀವು ಅನುಮಾನ ಪಡ್ಬೇಕಾಗೂ ಇಲ್ಲ. ನಿಮ್ ಮನಸ್ಸು ಒಂಚೂರು ಶಾಂತವಾಗ್ಬೇಕು. ನಿಮ್ ಮನಸ್ಸು ಒಂಚೂರು ಸಮಾಧಾನ ಆಗ್ಬೇಕು. ನಿಮ್ ಮನಸ್ಸು ಶಾಂತವಾಗಿ ಸಮಾಧಾನಕ್ಕೆ ಬಂದಾಗ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಅನಾರೋಗ್ಯಗಳು, ಎಲ್ಲ ರೀತಿಯ ಬಂಧನಗಳು, ಎಲ್ಲ ರೀತಿಯ ದುಷ್ಟಶಕ್ತಿಗಳು, ಶಿಷ್ಟಶಕ್ತಿಗಳು ಏನೇ ಇರಲಿ ಅದೆಲ್ಲವೂ ಹೋಗಿ ನೀವು ನೀವಾಗಿ ಇರುವಂಥ ದಿನಗಳು ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಬೇಡಿ. ಸೊ ನಿಮ್ಮ ಲೈಫ್ ಜರ್ನಿಲಿ ನೀವು ಒಂದು ಯುನೀಕ್ ರೀತಿಲಿ ಇರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆನೇ ಹೆಚ್ಚು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ವ್ಯಕ್ತಿ ಜೊತೆ ಕೂತು ಮಾತಾಡ್ತಾ ಇದ್ದೀರಾ. ಆ ವ್ಯಕ್ತಿ ಜೊತೆ ನೀವು ಕೂತು ಮಾತಾಡ್ದಂಥ ಸಮಯದಲ್ಲಿ ಬೇಡದಿರೋ ಅಂಥ ಮಾತುಗಳನ್ನ ಅಥವಾ ಬೇಡದಿರೋ ಅಂಥ ವಿಚಾರಗಳನ್ನೆಲ್ಲ ಹೇಳ್ಬಿಡ್ತೀರಾ, ಅಥವಾ ಮನಸ್ಸಲ್ಲಿ ಏನು ಇಟ್ಕೊಳ್ದಿರೋ ಹಾಗೆ ಹೇಳ್ಬಿಡ್ತೀರಾ. ಆ ವ್ಯಕ್ತಿ ಎಲ್ಲ ತಿಳ್ಕೊಂಡು ನಿಮ್ಮ ವಿರುದ್ಧ ಒಂದಷ್ಟು ಸಂಚನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮುಂದೆ ತುಂಬಾ ಸರಳ ವ್ಯಕ್ತಿಯಾಗಿ ಕಾಣುವಂಥ ಅವರು ಬೆನ್ನ ಹಿಂದೆ ತುಂಬಾ ದೊಡ್ಡ ಮಟ್ಟದ ದುಷ್ಟ ವ್ಯಕ್ತಿ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ನಿಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನ ಹೆಚ್ಚಿನ ಒಂದು ಉಪಾಯನ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅವ್ರನ್ನ ಭೇಟಿ ಮಾಡೋದನ್ನ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗೊಂಬೆಗಳು ನೀರಿನಲ್ಲಿ ತೇಲ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದನ್ನೆಲ್ಲ ತೆಗ್ದಿ ರಿಮೂವ್ ಮಾಡಿ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಕಾನೂನಿನ ಅಪಾಯನ ಸ್ವಲ್ಪ ಜನ ಎದುರಿಸ್ತೀನಿ ಅನ್ನುವಂಥ ಭಯ ಇದೆ. ಸೊ ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳ್ಳಿ. ಅಲ್ಲಲ್ಲೇ ಎಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡುತ್ತೆ, ಪರಿಹಾರಗಳಿದೆ ಅನ್ನುವಂಥದ್ದು ಇದೆ. ತಪ್ಪು ಮಾಡೋದು ಸಹಜ. ಅದನ್ನ ಮೀರಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ಒಂದಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡೋದ್ರಿಂದ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಧೂಮಕೇತುನ ನೋಡ್ತಾರೆ ಅಥವಾ ನಕ್ಷತ್ರ ಕಟ್ಟಾಗಿ ಬೀಳೋದನ್ನ ಕೂಡ ನೋಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕಪ್ಪು ತುಂಬಾ ಡ್ರೈ ಆಗ್ಬಿಟ್ಟಿದೆ. ಆಕ್ಚುಲಿ ಬೆಳಗ್ಗೆನೆ ಮಾಡ್ಬೇಕಾಗಿತ್ತು. ಸೊ ಸ್ವಲ್ಪ ಲೇಟ್ ಆಯ್ತು. ಎಸ್. ತುಂಬಾ ಅಬಾರ್ಷನ್ಸ್ ಕೇಸ್‌ಗಳು ಏನ್ ನಡೆದಿತ್ತು, ದೊಡ್ಡ ಸುದ್ದಿಯಾಗಿತ್ತು. ಆ ಥರನೇ ಇನ್ನೊಂದಷ್ಟು ಕೇಸ್‌ಗಳು ಬೆಳಕಿಗೆ ಬರುತ್ತೆ. IVFಗೆ ಸಂಬಂಧಪಟ್ಟಂಗೆ ಏನು ಕರ್ಮಕಾಂಡಗಳು ನಡೀತಾ ಇದೆ, ಅದು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ರಾಜಕೀಯವಾಗೂ ಕೂಡ ಒಂದೆರಡು ದೊಡ್ಡ ಮಟ್ಟದಲ್ಲಿ ಕೇಸ್‌ಗಳು ಬೆಳಕಿಗೆ ಬರುತ್ತೆ. ಅದು ಕೂಡ ಕರ್ಮ ರಿಟರ್ನ್ ಆಗೇ ಬರೋದು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಎಚ್ಚರಿಕೆನ ನಿಮ್ಮ ಪೂರ್ವಜರು ನಿಮ್ಗೆ ಕೊಡ್ತಿದ್ದಾರೆ. ಸೊ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಪೂರ್ವಜರು ನಿಮ್ಗೋಸ್ಕರ ಒಂದಷ್ಟನ್ನ ಬಿಟ್ಟು ಹೋಗಿದ್ದಾರೆ. ಅದೆಲ್ಲವನ್ನೂ ತಗೊಂಡು ಚೆನ್ನಾಗಿ ಬದುಕಿ ಅನ್ನುವಂಥದ್ದು ಕೂಡ ಇದ್ದಾರೆ. ಜೊತೆಗೆ ಯಾರಿಗೋ ಅವಳಿ ಜವಳಿ ಮಕ್ಕಳು ಹೇಗಿದೆ ಅನ್ನುವಂಥ ಚಿಂತೆ ಇರಬಹುದು. ಚಿಂತೆ ಬೇಡ, ಚೆನ್ನಾಗಿದೆ, ಆರೋಗ್ಯವಾಗಿ ಇರ್ತವೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಟ್ಟಿಗೆ ಇಲ್ಲಿ ನಿಮ್ಮ ತೂಕದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ತಾವು ತುಂಬಾ ಓವರ್ ಒಬೆಸ್ ಆಗ್ಬಿಟ್ಟಿದೀವಿ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಥರ ಏನೂ ಇಲ್ಲ. ಕೆಲವು ರೀತಿಯ ರಕ್ಷಣೆಗಳು ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಆಗಿರುವಂಥ ಏರುಪೇರುಗಳು ಅಥವಾ ಪ್ರಯೋಗದಿಂದ ಹಾಗಾಗಿದೆ. ಅದು ಏನು ಯೋಚನೆ ಮಾಡಬೇಡಿ. ಅದರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಸರಿ ಹೋಗುತ್ತೆ. ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ತುಂಬಾ ಭಾರ ಆಗ್ತಾ ಇರಬಹುದು ಮೈ ಭಾರನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ.
ಊಟಕ್ಕೆ ಕೂತಾಗ ಒಂದಷ್ಟು ನೆಗೆಟಿವಿಟಿನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ನೀವು ತಿನ್ನುವಂತ ಆಹಾರ ಪದ್ಧತಿಯ ಕಡೆ ಹೆಚ್ಚಿನ ಕ ಗಮನನ ಕೊಡಿ. ಸೊ ನಿಮ್ಗೆ ಊಟದಲ್ಲಿ ಫುಡ್ ಪಾಯ್ಸನ್ ಯಾರು ಮಾಡಿದ್ರು, ಈವನ್ ಮುಂಚೆ ಮಾಡಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಬಹಳಷ್ಟು ಜನರ ಹಣ ಕದ್ಕೊಂಡು ಹೋಗಿದ್ದಾರೆ, ಪರ್ಸ್‌ಗಳು ಕದ್ಕೊಂಡು ಹೋಗಿದ್ದಾರೆ, ಒಡವೆಗಳು ಕದ್ಕೊಂಡು ಹೋಗಿದ್ದಾರೆ. ಸೊ ಇದೆಲ್ಲ ಯಾವಾಗ ವಾಪಸ್ ಬರುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ವಾಪಸ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಅವರಿಗೆ ಕರ್ಮ ರಿಟರ್ನ್ ಆಗಿ ಅವ್ರಿಗೆ ಬಿಗ್ ಲಾಸ್ ಒಂದು ಆಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಹಣ ವಾಪಸ್ ಕೊಡ್ಬೇಕಿತ್ತು, ತಂದು ಕೊಟ್ಟಿಲ್ಲ. ಇದರಿಂದ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಸರ್ಪದೋಷದಿಂದ ಒಂದಷ್ಟು ಸಮಸ್ಯೆಗಳು ಏನ್ ಮಾಡಿದ್ರಿ ಅದನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಒಂದು ಶಿಲೆ ರೆಡಿ ಆಗತ್ತೆ ಅನ್ನುವಂಥದ್ದು ಇದೆ. ಲೈಕ್ ಮೋಹಿನಿ ಅಥವಾ ಒಂದು ಏನ್ ಹೇಳ್ತಾರೆ ಮಿರರ್ ಇಟ್ಕೊಂಡು ನಿಂತಿರ್ತಾರಲ್ಲ ಒಬ್ರು ಶಿಲಾಬಾಲಿಕೆ, ಆ ಥರದ್ದು ಸಮಥಿಂಗ್ ಏನೋ ಶಿಲೆ ಕೂಡ ಕಾಣಿಸ್ತಾ ಇದೆ. ಮೇ ಬಿ ನೀವು ಶಿಲ್ಪಿ ಆಗಬಹುದು. ಯಾರೋ ಕೆಲವ್ರದ್ದು ನ್ಯೂಡ್ ಫೋಟೋಸ್‌ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಫೋಟೋಗಳನ್ನ ಇಟ್ಕೊಂಡು ಆಟ ಆಡ್ತಿರೋರಿಗೆ ಸೊ ಒಂದು ಬಿಗ್ ಸರ್ಪ್ರೈಸ್, ಕರ್ಮ ಸರ್ಪ್ರೈಸ್ ಕಾಯ್ತಾ ಇದೆ. ಅದನ್ನ ಹೇಳೋದ್ ಬೇಡ. ಮುಂದಿನ ದಿನಗಳಲ್ಲಿ ಅದು ಅವರಿಗೇನೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಲೆಟರ್ಸು ಏನೋ ಬರ್ದಿರುವಂಥ ಲೆಟರ್ ತರ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಲೈಕ್ ಇನ್‌ಲೈನ್ ಲೆಟರ್ ಅಲ್ಲಿ ನಾವು ಬರೀತಿದ್ವಲ್ಲ ಆ ಥರದ್ದು. ಮತ್ತೆ ಏನೋ ಒಂದಷ್ಟು ಅಗ್ರಿಮೆಂಟ್‌ಗಳು, ಒಂದಷ್ಟು ವಿಲ್ ಪೇಪರ್‌ಗಳು ಕೂಡ ಕಾಣಿಸ್ತಾ ಇದೆ. ಕೆಲವೆಲ್ಲ ಹಳೆಗನ್ನಡದ ರೀತಿಲಿ, ಅಂದ್ರೆ ಹಳೆ ಕಾಲದಲ್ಲಿ ಬರೀತಿದ್ರಲ್ಲ ಆ ಥರದ ದೇವಲಿಪಿ ತರ, ಬೇರೆ ಬೇರೆ ಲಿಪಿ ತರ ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಆ ಥರದ್ದೇನಾದ್ರೂ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ನಿಕ್ಷೇಪಗಳು ಕೂಡ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಮಾಡ್ತೀರಾ, ಪ್ರಯಾಣದ ಹಾದಿಲಿ ಒಂದಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ದಾರಿನೇ ಇಲ್ಲ, ಎಲ್ಲ ದಾರಿ ಮುಚ್ಚೋಗಿದೆ ಅಂದಾಗ ಯೂನಿವರ್ಸ್ ನಿಮ್ಗೆ ಅಂತ ಒಂದು ದೊಡ್ಡ ಸರ್ಪ್ರೈಸಿಂಗ್ ದಾರಿ, ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ. ಒಂದು ಅವಕಾಶಗಳ ಸರ್ಮಾಲೆನೆ ಓಪನ್ ಆಗೋದ್ರಲ್ಲಿ ಇದೆ. ಸೊ ಒಂದು ಬಿಗ್ ಸರ್ಪ್ರೈಸ್ ಯೂನಿವರ್ಸ್ ನಿಮ್ಗೆ ಪ್ಲಾನ್ ಮಾಡಿದೆ. ಸಾಕಷ್ಟು ನೆಗೆಟಿವಿಟಿ ಯಾವುದು, ಪಾಸಿಟಿವಿಟಿ ಯಾವುದು, ದುಷ್ಟ ಯಾರು, ಒಳ್ಳೆಯವರು ಯಾರು ಇದೆ, ಎರಡರ ಮಧ್ಯೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ಒಂದಷ್ಟು ಅವಕಾಶನ ಮಾಡಿಕೊಟ್ಟಿದೆ. ಇನ್ನೊಂದು ದೇವಿ ಇದೆ, ಮೂಗಿಗೆ ಮೂಗ್ಬಿಟ್ಟು ತುಂಬಾ ದೊಡ್ಡದಾಗಿ ಇದೆ, ಕಣ್ಣುಗಳನ್ನೆಲ್ಲ ಕಟ್ ಹಾಕ್ಬಿಟ್ಟಿದ್ದಾರೆ. ಲೈಕ್ ವನದುರ್ಗೆ ತರ, ಆದ್ರೆ ವನದುರ್ಗೆ ಅಲ್ಲ ಅದು. ಆ ಥರದ್ದೇನೋ ದೂರದ ಕಾಡಿನ ಅಲ್ಲಿ ಎಲ್ಲೋ ಆ ಥರದ್ದೇನೋ ಕಾಣಿಸ್ತಾ ಇದೆ. ಅದೊಂದು ಬಿಡುಗಡೆ ಕಾರ್ಯ ಆಗಬೇಕು. ಅದನ್ನ ಮಾಡಿ ಮಕ್ಕಳ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಾನು ಹೇಳ್ತಿಲ್ಲ, ಆ ಶಬ್ದ ಎಲ್ಲೋ ಕೇಳಿಸ್ತಿದೆ, ಅದನ್ನ ಹೇಳ್ತಿದ್ದೀನಿ. ತುಂಬಾ ಜನ ದುಷ್ಟ್ರ ಕಣ್ಣಿದೆ. ತುಂಬಾ ವಿಚಿತ್ರ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಕಾಣಿಸ್ತಿದೆ. ಸೊ ನಿಮ್ ಜೀವನದಲ್ಲಿ ಕರ್ಮ ರಿಟರ್ನ್ ಬಗ್ಗೆ ಕೇಳಿದ್ದೀರಾ? ಎಷ್ಟೊಂದ್ ಜನರ ಕರ್ಮ ರಿಟರ್ನ್ ಬೇರೆಯವ್ರು ಮಾಡಿರುವಂತ ನೆಗೆಟಿವಿಟಿಯಿಂದಾನೇ ಹೆಚ್ಚಿಗೆ ಆಗಿದೆ. ಆ ನೆಗೆಟಿವಿಟಿಗೆಲ್ಲ ತಕ್ಕ ಶಾಸ್ತಿ ಅವರಿಗೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಯಾವಾಗ ಆಗತ್ತೆ ಅನ್ನುವಂಥ ಪ್ರಶ್ನೆ ಕೇಳ್ತಿದ್ದಾರೆ. ತೀರಾ ಹತ್ರದಲ್ಲೇ ಇದೆ, ತುಂಬಾ ದೂರ ಏನಿಲ್ಲ. ಬಹಳಷ್ಟು ಜನರು ಸರ್ಪಕ್ಕೆ ತೊಂದ್ರೆ ಮಾಡಿ ಅದರ ಒಂದು ಕರ್ಮನ ಮೈ ಮೇಲೆ ಎಳ್ಕೊಂಡಿದ್ದೀರಾ. ಇದಕ್ಕೆ ತುಂಬಾ ಬೇಗ ಅಲ್ದಿದ್ರು ತುಂಬಾ ಬೆಲೆ ಬಾಳುವಂಥ ಆ ಶಾಸ್ತಿನೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕುರಿ ಮತ್ತೆ ಮೇಕೆ ಏನೋ ಕಾಣಿಸ್ತಾ ಇದೆ ಇಲ್ಲಿ. ಮತ್ತೆ ಹಸು ಕೂಡ ಕಾಣಿಸ್ತಾ ಇದೆ. 2 ವಾರದಿಂದ 12 ವರ್ಷಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಕರ್ಮ ರಿಟರ್ನ್. ಯಾಕೆ 12 ವರ್ಷ ಲಾಂಗ್ ಪೀರಿಯಡ್ ಆಯ್ತಲ್ವಾ ಅಂತ ಯಾರ್ದೋ ಪ್ರಶ್ನೆ ಇದ್ರೆ, ನಿಮ್ಗಲ್ಲ.
ಯಾರು ಈ ಪ್ರಶ್ನೆಯನ್ನು ಹಾಕ್ಕೊಂಡ್ರಿ ನಿಮ್ಗೆ 18 ವಾರಗಳ ಒಳಗೆ ಕರ್ಮ ರಿಟರ್ನ್ ಆಗೋದನ್ನ ನೋಡ್ತೀರಾ. ಈ 12 ವರ್ಷ ಯಾವುದಕ್ಕೆ ಅಂದ್ರೆ ಬಹಳಷ್ಟು ಮಕ್ಕಳು, ಹೆಣ್ಮಕ್ಳು ಗಂಡ್ಮಕ್ಳು ಅಂತಿಲ್ಲ, ಇಲ್ಲಿ ಮಕ್ಕಳ ಜೀವನದಲ್ಲಿ ಒಂದಷ್ಟು ತೊಂದರೆನ ಮಾಡಿ ಕರ್ಮನ ಹಾಕೊಂಡಿದ್ದಾರೆ. ಸೊ ಇದನ್ನ ಅವರು ಅನುಭವಿಸೋದಕ್ಕೆ ಅಷ್ಟು ವರ್ಷ ಬೇಕು. ನನಗ್ ಬರೀ ತುಂಬಾ ಫೇಸಸ್ ಕಾಣಿಸ್ತಾ ಇದೆ. ದೈವಕ್ಕೆ ಅಪಚಾರ ಮಾಡಬೇಡಿ ಅನ್ನುವಂಥದ್ದು ಇದೆ. 3 ಫ್ರೆಂಡ್‌ಶಿಪ್ಪನ್ನ ದೂರ ಮಾಡಿರೋದ್ರು ವಿಚಾರ ಕೂಡ ಇಲ್ಲಿ ಇದೆ. ಸೊ ದೂರ ಮಾಡಿದ್ರು ಕೂಡ ಯೋಚನೆ ಮಾಡಬೇಡಿ. ಅವ್ರು ಯಾವಾಗ್ಲೂ ಒಂದಾಗೆ ಇರ್ತಾರೆ. ಇಟ್ಸ್ ಪಾಸ್ಟ್ ಲೈಫ್ ರಿಲೇಶನ್‌ಶಿಪ್ ಅನ್ನುವಂಥದ್ದು ಇದೆ. ಜನಗಳು ನೋಡೋ ಅಷ್ಟು ಮಟ್ಟಿಗೆ ನೀವು ಬೆಳಿತೀರಾ, ಇನ್ನ ಹೆಚ್ಚಿನ ಸಾಧನೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ದೇವಿನ ಏಳ್ಲಿಕ್ಕೆ ಬಿಡ್ತಿಲ್ಲ, ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ. ಇದು ಯಾವಾಗ ಹೇಳ್ತಾರೆ ಅಂದ್ರೆ, ತಾಯಿ ಸುಮ್ನೆ ಲೀಲೆ ತೋರ್ಸ್ಕೊಂಡ್ ಮಲಗಿದಾಳೆ, ಅವಳಿಗೆ ಇಷ್ಟ ಬಂದಾಗ ಅವಳು ಎದ್ದೇಳಬಹುದು ಅನ್ನುವಂಥದ್ದು ಇದೆ ಇಲ್ಲಿ. ಒಂದು ನಂಬಿಕೆಯ ಪ್ರಶ್ನೆ ಇದೆ ಇಲ್ಲಿ. ತುಂಬಾ ನಂಬಿಕೆ ಇದೆ. ಎಷ್ಟು ಅಂದ್ರೆ ಆ ನಂಬಿಕೆಗೋಸ್ಕರ ಕಾಣದ ಶಕ್ತಿನ ನಂಬಿ ಅಥವಾ ಕಾಣದ ಒಂದಷ್ಟು ಆ ಗೊತ್ತಿಲ್ಲ ಯಾವ ನಂಬಿಕೆಯಲ್ಲಿ ಅವರು ಹೊರಟು ಬಂದಿದ್ದಾರೆ ಅಂತ. ಆ ನಂಬಿಕೆ ಅವ್ರನ್ನ ಜೀವನದಲ್ಲಿ ಒಂಟಿ ಅಂತ ಮಾಡಿರ್ಬಹುದು. ಆದ್ರೆ ಆ ನಂಬಿಕೆ ಅವರಿಗೆ ಅಗಾಧವಾದಂತ ಶಕ್ತಿ ಇದೆ. ಅವ್ರ ಹತ್ರಕ್ಕೆ ಯಾವುದೇ ನೆಗೆಟಿವಿಟಿ ಹತ್ರ ಬರ್ದೇ ಇರೋ ಹಾಗೆ ಕಾಪಾಡ್ತಾ ಇದೆ. ಒಂದು ಕದಂಬ ಬಾಹುಗಳಿಂದ ಒಂದಷ್ಟು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಅವ್ರನ್ನ ರಕ್ಷಣೆ ಮಾಡ್ತಿದೆ. ಸೊ ಅದನ್ನ ಅವರಿಂದ ಯಾರು ದೂರ ಮಾಡಕ್ಕಾಗಲ್ಲ. ನೀವೇ ಅವರಿಂದ ಆ ನಂಬಿಕೆಯನ್ನ ಕಳ್ ಕಳ್ಕೊಳ್ಳುವಂತ ಪ್ರಯತ್ನ ಪಟ್ರುನು ಅಥವಾ ನೀವೇ ಅವ್ರಿಗೆ ತೊಂದ್ರೆ ಅವ್ರ ಕಣ್ಮುಂದೆನೆ ಮಾಡಿದ್ರುನು, ಎಷ್ಟೇ ಮೋಸಗಳನ್ನ ಅವರಿಗೆ ಮಾಡಿದೀರಾ ಅಂತ ತೋರ್ಸುದ್ರುನು ಅವರು ನಿಮ್ ಮೇಲೆ ನಂಬಿಕೆನ ಕಳ್ಕೊಳ್ಳೋದಿಲ್ಲ. ಸೊ ತುಂಬಾ ನಂಬ್ತಾರೆ. ಆ ನಂಬಿಕೆ ದೈವಕ್ಕೆ ಸಮಾನವಾದಂತ ನಂಬಿಕೆ. ಸೊ ಹಾಗಾಗಿ ಆ ನಂಬಿಕೆಗೆ ಯಾವತ್ತೂ ಜಯ ಇದೆ. ಅದ್ರ ಬಗ್ಗೆ ಭಯನೇ ಬೇಡ. ಎಲ್ರೂ ಅವ್ರವ್ರ ಕರ್ತವ್ಯ ಮುಗಿದ್ಮೇಲೆ ಹೋಗಲೇಬೇಕು. ಹೋದೋರು ಕೂಡ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ಆ ಕೃತಜ್ಞತೆಗೆ ಇನ್ನ ನಂಬಿಕೆ ಹೆಚ್ಚಾಗ್ತಿದೆಯೇ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರೆಲ್ಲ ದೂರ ಇದ್ರೂನು ಅಥವಾ ಅವರು ಇಹಲೋಕನ ಬಿಟ್ಟು ಹೋಗಿದ್ರು ಕೂಡ ಬೇರೆ ಲೋಕದಿಂದ ಕೂಡ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾರೆ. ಅವ್ರು ಅಲ್ಲೇ ಇರ್ತಾರೆ. ಅಲ್ಲಿಂದಾನೇ ನಿಮ್ಗೆ ರಕ್ಷೆ ಕೂಡ ಇದೆ. ಸೊ ನಿಮ್ಮ ಸಮಯ ಬಂದಾಗ ನಿಮ್ಮನ್ನ ಹೇಗೆ ಕರ್ಕೊಳ್ಬೇಕು ಅನ್ನೋ ಮಾರ್ಗ ಕೂಡ ಅವರು ಡಿಸೈಡ್ ಮಾಡಿದ್ದಾರೆ. ಆ ಮಾರ್ಗದ ಮುಖಾಂತರನೇ ನಿಮ್ಮನ್ನ ಕರ್ಕೊಂಡು ನಿಮಗೆ ಒಂದು ವಿಶೇಷವಾದಂಥ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಯು ಆರ್ ಫ್ರೀ ಬರ್ಡ್. ಯಾವಾಗೂ ಫ್ರೀ ಬರ್ಡೇ ನೀವು. ಯಾವಾಗ್ಲೂ ಸ್ವತಂತ್ರವಾಗೇ ಇರ್ತೀರಾ. ಆ ಥರ ಸ್ವತಂತ್ರವಾಗೇನೆ ಇನ್ಮುಂದೆನೂ ಇರ್ತೀರಾ ಅನ್ನುವಂಥದ್ದು ಇದೆ. ನಗೋದನ್ನ ಮರ್ತಿರುವಂಥ ಹೃದಯಗಳಿಗೆ ನಗ್ತಾ ಇರಿ ಅನ್ನುವಂಥ ಆಶೀರ್ವಾದ ಕೂಡ ಇದೆ. ಯಾರು ದೇಹಿ ಅಂತ ಸಾರಿ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇದೆ ಅದಕ್ಕೆ. ಯಾರು ದೇಹಿ ಅಂತ ಯಾರ ಮುಂದೆನೂ ಬೇಳಾಡ್ಬೇಕಾದಂತ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಯಾವ್ಯಾವ ಸಮಯಕ್ಕೆ ಎಲ್ಲೆಲ್ಲಿಂದ ಯಾವ್ಯಾವ ಮೂಲೆಯಿಂದ ನಿಮ್ಗೆ ಹಣದ ಕೊರತೆ ನೀಗಬೇಕು ಅದು ನೀಗತ್ತೆ. ಅಷ್ಟಲಕ್ಷ್ಮಿಯ ಆಶೀರ್ವಾದ ಧಾರಾಳವಾಗಿ ಅಷ್ಟಲಕ್ಷ್ಮಿ ನಿಮ್ಮೆಲ್ಲರಿಗೂ ಯಾರ್ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ ಅಷ್ಟು ಜನರಿಗೂ ಮಾಡಿದಾಳೆ. ಹಾಗಾಗಿ ನಿಮ್ ಮುಂದೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರ ಆರಾಮಾಗಿ ಇರುವಂಥದ್ದು, ನೆಮ್ಮದಿಯಿಂದ ಇರತಕ್ಕಂಥದ್ದು. ಅದಕ್ಕೆ ಏನ್ ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬಾ ವಿಶೇಷವಾದಂತ ಒಂದು ಸ್ಪಿರಿಟ್ ಅನಿಮಲ್ ಕೂಡ ನಿಮ್ಗೆ ರಕ್ಷೆ ಕೊಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ರೀತಿ ನಿಮಗ್ ಕೆಟ್ಟದ್ ಮಾಡಕ್ ಬಂದಿದ್ದೆಲ್ಲ ನಿಮ್ಗೆ ಪ್ಲಸ್ ಪಾಯಿಂಟ್ ತರ ಇದೆ. ಆರ್ಕೇಂಜಲ್ಸ್ ವಿಶೇಷವಾಗಿ ಆಶೀರ್ವಾದನ ಮಾಡ್ತಿದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಯಾರ್ ತೊಂದ್ರೆ ಮಾಡಿದಾರೋ, ನೋವು ಮಾಡಿದಾರೋ ಡೆಫಿನೆಟ್ಲಿ ಅವರು ಅಳ್ತಾರೆ. ಅವ್ರು ನಿಮ್ಗೇನ್ ಕಣ್ಣೀರ್ ಹಾಕ್ಸಿದಾರೋ ಅದಕ್ಕೆ ಹೆಚ್ಚಿನ ಕಣ್ಣೀರ್ ಅವ್ರು ಹಾಕ್ತಾರೆ. ಹೆಚ್ಚಿನ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಬೈಕಲ್ಲಿ ಒಬ್ರು ಹೋಗ್ತಾ ಇದಾರೆ. ಅವ್ರ ಹಿಂದೆ ಇನ್ನೊಬ್ರು ಕೂತ್ಕೊಂಡು ಹೋಗ್ತಾ ಇದಾರೆ. ವಿಶೇಷವಾದದ್ದನ್ನ ಭೇಟಿ ಮಾಡೋದಕ್ಕೋ ಅಥವಾ ಎಲ್ಲಿಗೋ ಅಂತ. ಹೋಗುವಂತ ದಾರಿಲಿ ಯಾರೋ ಒಬ್ರು ಸಿಕ್ಕಿ ನಿಮ್ಗೆ ವಿಶೇಷವಾದಂತ ಮಾಹಿತಿನ ಹೇಳ್ತಾರೆ. ಬಟ್ ಅವರು ಪಾಸಿಟಿವ್ ವ್ಯಕ್ತಿ ಆಗಿರ್ತಾರೆ. ನಿಮ್ಗೆ ಮಾಹಿತಿ ಕೊಟ್ಮೇಲೆ ಅವ್ರೆಲ್ಲೂ ಕಾಣಿಸೋದಿಲ್ಲ. ಆ ಥರದ್ದೇನೋ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ.
ತುಂಬಾ ಪ್ರೀತಿ ಬರೋದ್ರಲ್ಲಿ ಇದೆ. ಒಡವೆಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅದೃಷ್ಟ ಇದೆ. ಭಾರತನ ಬಂಧ ಮಾಡ್ಬೇಕು ಅಥವಾ ಭಾರತನ ಕಟ್ಟಾಕುವಂತ ಮೂರ್ಖ ಪ್ರಯತ್ನನ ಯಾರು ಮಾಡ್ತಿದ್ದಾರೆ, ಭಾರತಾಂಬೆಯ ವಿಚಾರದಲ್ಲಿ ಯಾರು ಆಟ ಆಡ್ತಿದ್ದಾರೆ, ಇದೊಂದು ಕ್ಯೂರಿಯಾಸಿಟಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ಮಿಕ್ಕಿದೆಲ್ಲವೂ ಕೂಡ ಅನಾಹತ ಚಕ್ರದ ಮೇಲೆ ಡಿಪೆಂಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಆಹ್, ನಿಮ್ಮ ದೇಹಕ್ಕೆ ಎಷ್ಟು ಪ್ರಯೋಗ ಮಾಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಆ, ಕಾಣಿಸ್ತಾ ಇದೆ. ಬಟ್ ನಂಗೆ ಗೊತ್ತಿಲ್ಲ ಹೇಗೆ ನಿಮ್ಗೆ ಅದನ್ನ ಝೂಮ್ ಹಾಕಿ ತೋರ್ಸೋದು ಅಂತ. ಫುಲ್ ಆಫ್ ನೆಗೆಟಿವಿಟಿ. ನಂಗೆ ಲಿಟರ್ಲಿ ತಲೆ ಎಲ್ಲ ನೋವು ಬರ್ತಿದೆ. ಅಷ್ಟು ಸಮಸ್ಯೆ, ಅಷ್ಟು ಅಳು ನಿಮ್ದು. ಯೋಚನೆ ಮಾಡಬೇಡಿ, ಆರೋಗ್ಯ ಚೇತರಿಕೆ ಆಗತ್ತೆ. ನಗ್ತಾ ಇರಿ. ನಿಮ್ಮ ಮುದ್ದು ಅಮ್ಮ ನಿಮ್ ಜೊತೆ ಯಾವಾಗ್ಲೂ ಇರ್ತಾಳೆ. ಸೊ ಹಾಗಾಗಿ ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಹೊಸ ಗಾಡಿ ತಗೊಳ್ತೀರಾ, ಡ್ರೀಮ್ ಬೈಕ್ ತಗೊಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ತಗೊಳ್ತೀರಾ. ಮಾಂಗಲ್ಯ ಸರಕ್ಕೆ ಸಂಬಂಧಪಟ್ಟಂಗೂ ಏನೋ ಇದೆ, ಅದು ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸ ಮನೆ ಕಟ್ತೀರಾ, ಲೈಕ್ ಅಪಾರ್ಟ್ಮೆಂಟ್ ತರ ಬಿಲ್ಡಿಂಗ್ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಬಟರ್ಫ್ಲೈ ಥೀಮ್ ಪಾರ್ಕ್ ಮನೇಲೆ ಮಾಡ್ಬೇಕು, ಅಲ್ಲೆಲ್ಲ ಚಿಟ್ಟೆಗಳು ಬಂದು ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅದು ಕೂಡ ಆಗತ್ತೆ. ಯಾರೋ ನಿಮ್ ಕನ್ಸಿನಲ್ಲಿ ಬರ್ತಿದ್ದಾರೆ, ಅದೇನು ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೂ ಉತ್ತರ ಪಾಸಿಟಿವಿಟಿ ಎಲ್ಲ. ಪಾಸ್ಟ್ ಲೈಫ್ ಎನರ್ಜಿ ಇದೆ. ನಿಮ್ಮ ಮೈಂಡ್ ಅಲ್ಲಿ ಪಾಸ್ಟ್ ಲೈಫ್ ಇಂದ ಇಟ್ಕೊಂಡ್ ಬಂದಿದ್ದೀರಾ. ನಿಮ್ಮ ಥರ್ಡ್ ಐ ಚಕ್ರನ ಬ್ಲಾಕ್ ಮಾಡಿರೋದದು. ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಹೀಲಿಂಗ್ ಆರ್ ನೀಡೆಡ್, ಹೀಲಿಂಗ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಇದೆ. ಸೊ ಸದ್ಯಕ್ಕೆ ನಿಲ್ಸೋಣ, ಗಂಟ್ಲೆ ಒಣಗೋಗ್ತಾ ಇದೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇದನ್ನ ಗಿಫ್ಟ್ ಮಾಡಿದಂಥ ವ್ಯಕ್ತಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ.